ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇಲೇ ಇದ್ದು ಬೋರ್ ಆಗಿ ಎಲ್ಗಾರು ಹೋಗೋಣ ಅಂತ ಅಂದ್ಕೊಂಡು ನನಗೆ ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟೇ ಬಿಟ್ವಿ. ಮಕ್ಕಳು ಕೂಡ ಆ್ಯನಿಮಲ್ಸ್ ನೋಡಬೇಕು ಅಂತಿದ್ರು. ದಾರಿಲಿ ಹೇಗೂ ಬಂಡೀಪುರ ಫಾರೆಸ್ಟ್ ಸಿಗುತ್ತೆ ಅಂತ ಗೊತ್ತಿತ್ತು. ಹಾಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಊಟಿ ಕಡೆ ಹೊರಟ್ವಿ. ಅದಕ್ಕೆ ಎಂಟರ್ ಆದಾಗಿಂದ ನಮಗೆ ಜಾಸ್ತಿ ಕಾಣಿಸಿತ್ತು ಜಿಂಕೆಗಳು, ಕೋತಿಗಳು ಮತ್ತು ನವಿಲು ಜಾಸ್ತಿ ಕಾಣಿಸಿತ್ತು. ಹಾಗೆ ದಾರಿಲಿ ಹೋಗ್ತಾ ಇದ್ದಂಗೆ ಒಂದು ಎಲಿಫೆಂಟ್ ಕೂಡ ನಮ್ಮ ಕಾರ್ ಮುಂದೆನೇ ಪಾಸ್ ಆಯಿತು. ನೋಡ್ತಾ ಇರ್ಬೋದು, ಇದೇ ಎಲಿಫೆಂಟ್. ನಾವು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದ್ವಿ, ಆಗ ಇದು ಪಾಸ್ ಆಯಿತು. ಸ್ವಲ್ಪ ಭಯನೂ ಇತ್ತು. ಆಮೇಲೆ ಎಲಿಫೆಂಟ್ ನಿಜವಾಗ್ಲೂ ಇಷ್ಟು ದೊಡ್ಡ ಎಲಿಫೆಂಟ್ ಕಾಡಲ್ಲಿ ನೋಡಿದ್ವಿ ಅನ್ನೋ ಖುಷಿ ಕೂಡ ಇತ್ತು. ಇಲ್ಲಿ ತೆಪ್ಪಕಾಡಿಂದ 2 ರೂಟ್ ಸಿಗುತ್ತೆ. ಒಂದು ಮಸನಿಗುಡಿ ರೂಟು, ಇನ್ನೊಂದು ಬೇರೆ ರೂಟು. ಈ ಮಸನಿಗುಡಿ ರೂಟಲ್ಲಿ 36 ಹೇರ್ ಪಿನ್ ಬೆಂಡ್ಗಳು ಬರ್ತವೆ. ಅಂದರೆ ರೋಡಂತೂ ತುಂಬಾ ಕಾಂಪ್ಲಿಕೇಟ್ ಆಗಿರುತ್ತೆ. ಬಟ್ ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ನಾವು ಈ ರೂಟ್ನ ಚೂಸ್ ಮಾಡಿದ್ವಿ. ಬಟ್ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ಈ ರೂಟು. ನಾವು ನಮ್ಮ ಕಾರಲ್ಲಿ ಇಷ್ಟು ದೂರ ಇದೇ ಫಸ್ಟ್ ಟೈಮ್ ಇಷ್ಟು ಟ್ರಾವೆಲ್ ಮಾಡ್ತಾ ಇರೋದು. ಹೋದ ತಕ್ಷಣ ಫಸ್ಟ್ ಊಟ ಮಾಡಿದ್ವಿ. ನಾವು ಹೋಗಿದ್ದು ಜೂನಿಯರ್ ಕುಪ್ಪಣ್ಣ ಅನ್ನೋ ರೆಸ್ಟೋರೆಂಟ್ಗೆ. ಊಟ ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ಹೋಗಿದ್ವಿ. ನಾವು ಬುಕ್ ಮಾಡಿದ್ದು ಟುಲಿಪ್ ವಿಲೇಜ್ ರೆಸಾರ್ಟ್. ಇದಂತೂ ತುಂಬಾ ಚೆನ್ನಾಗಿತ್ತು. ಇದರ ಸಪ್ರೇಟ್ ವಿಡಿಯೋ ನಾನು ಈಗ ಯೂಟ್ಯೂಬಲ್ಲಿ ಹಾಕ್ತೀನಿ. ರೆಸಾರ್ಟ್ಗೆ ಟ್ಯಾಕ್ಸಸ್ ಎಲ್ಲ ಸೇರಿ ನಾನು 2700 ಪೇ ಮಾಡಿದ್ದೆ. ನನ್ನ ಮಗ ರೆಸ್ಟೋರೆಂಟಲ್ಲಿ ಒಂದು ಇಡ್ಲಿ ತಿಂದ, ಬಟ್ ಸ್ಟಿಲ್ ನನಗೆ ಯಾಕೋ ಸಮಾಧಾನ ಆಗಿರಲಿಲ್ಲ ಅಂತ ರೂಮ್ಗೆ ಹೋಗಿ ಈ ಥರ ರಾಗಿ ಸರಿ ಮಾಡಿದೆ. ಒಂದು ಚಿಕ್ಕ ಸ್ಟವ್ನ ನಾನು ಅಮೆಝಾನಲ್ಲಿ ತರಿಸಿದ್ದೆ. ಇದನ್ನು ಕೂಡ ನಾವು ಕ್ಯಾರಿ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಮಗ ಈ ಥರ ಫೋನ್ ಇಟ್ಕೊಂಡು ಆಟ ಆಡ್ತಾ ಇದ್ದ. ಮಗಳು ತುಂಬ ಖುಷಿ ಆಗಿಬಿಟ್ಟಿದ್ಲು ಈ ರೂಮೆಲ್ಲ ನೋಡಿ. ನೆಕ್ಸ್ಟ್ ಡೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ಫಸ್ಟ್ ಹೋಗಿದ್ದೆ ಬೊಟಾನಿಕಲ್ ಗಾರ್ಡನ್ಗೆ. ಊಟಿಗೆ ಹೋದರೆ ಇದನ್ನಂತೂ ಮಿಸ್ ಮಾಡೋಂಗೇ ಇಲ್ಲ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಕೂಡ ನಾನು ಸೆಪ್ರೇಟ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ. ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ದಾರಿಯಲ್ಲಿ ವ್ಯೂ ಪಾಯಿಂಟ್ ನೋಡಿದ್ವಿ. ಹಾಗೆ ಇಲ್ಲಿ ಪ್ಯಾಕರ ವಾಟರ್ ಫಾಲ್ಸ್ ಇದೆ ಅಂತ ಗೊತ್ತಾಯಿತು. ಇಲ್ಲಿಗೆ ಎಂಟ್ರಿ ಫೀಸ್ ಬಂದುಬಿಟ್ಟು 30 ರೂಪೀಸ್, ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಆಗಿರುತ್ತೆ. ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ ಮೂಲಕ ಕರ್ಕೊಂಬರ್ತಾರೆ. ಬೇಕಿದ್ರೆ ನಾವು ನಡ್ಕೊಂಡು ಕೂಡ ಬರ್ಬೋದು. ಬರೀ 300 ಮೀಟರ್ಸ್ ಇದೆ. ಈ ಥರ ನೋಡ್ತಾ ಇರ್ಬೋದು. ಇದು ಲೇಕ್ ಥರ ಇದೆ. ಇಲ್ಲೆಲ್ಲಿ ವಾಟರ್ ಫಾಲ್ಸ್ ಇದೆ ಅಂತ ಹುಡುಕ್ತಾ ಹೋದ್ವಿ. ತುಂಬ ದೂರ ಸ್ಟೆಪ್ಸ್ ಇದೆ, ತುಂಬ ಇಳ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿದರೆ ಇಷ್ಟೇ ಚಿಕ್ಕ ಫಾಲ್ಸ್ ಇದೆ ಅಲ್ಲಿ. ಇದು ನಾನೆಲ್ಲ ದೊಡ್ಡ ಫಾಲ್ಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ನೀರು ಕೂಡ ಇರಲಿಲ್ಲ. ಒಂದು ಚಿಕ್ಕ ಫಾಲ್ಸ್ ಇತ್ತು. ಇದನ್ನೇ ನೋಡಿಕೊಂಡು ಸುಮ್ಮನೆ ಬರಬಾರ್ದಿತ್ತೇನೋ ಅನ್ನೋ ಥರ ನಮ್ಗನ್ನಿಸ್ತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ ಕಡೆ ಈ ಕಡೆ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಬೇರೆ ರೂಟಿಂದ ಹೊರಟ್ವಿ. ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಇತ್ತು. ಬಟ್ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಫಾರೆಸ್ಟ್ ಎಂಟ್ರಿ ಆದ್ವಿ. ಆಮೇಲೆ ಇಲ್ಲೊಂದು ಕಡೆ ನಿಲ್ಲಿಸಿದ್ವಿ. ಇಲ್ಲಿ ಆನೆಗಳಿಗೆಲ್ಲ ಸ್ನಾನ ಮಾಡಿಸ್ತಾ ಇದ್ರು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನನ್ನ ಮಗ ಅಂತೂ ಪಿಕಾಕು ಮತ್ತು ಜಿಂಕೆಗಳನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ನಮ್ಮ ಊಟಿ ಟ್ರಿಪ್ ಈ ಥರ ಇತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.